ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡ. ಎಲ್ಲರೂ ಹೇಗಿದ್ದೀರಾ ಗೈಸ್? ದಿನಿ ಮನೆ ಖಾಲಿ ಮಾಡ್ತಾ ಇರೋ ಕಾರಣ ಇಲ್ಲಿ ನೋಡಿ, ಅಪ್ಪ ಮಗ ಸೇರ್ಕೊಂಡು ಮ್ಯಾಟ್ ಎಲ್ಲ ಹೆಂಗೆ ಕ್ಲೀನ್ ಮಾಡ್ತಾ ಇದ್ದಾರೆ. ಸಿನ್ಸಿಯರಾಗಿ ಕ್ಲೀನ್ ಮಾಡ್ತಾರೆ. ಅವ್ನು ನೀರು ತೊಗೊಂಬಂದು ಹಾಕೋದು, ಇವನು ಕ್ಲೀನ್ ಮಾಡೋದು. ಉಜ್ಜಿ ಉಜ್ಜಿ ಒಳ್ಳೆ ಕೆಲಸ. ಶಿಫ್ಟಿಂಗಿಗೆ ಇನ್ನೊಂದು 4-5 ಡೇಸ್ ಅಷ್ಟೇ ಬ್ಯಾಲೆನ್ಸ್ ಇದೆ. ನಾವು ಶಿಫ್ಟಿಂಗಿಗೆ ಎಲ್ಲ ಇಲ್ಲೇ ಕ್ಲೀನ್ ಮಾಡಿ ತೊಗೊಂಡೋಗೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಟೆರೆಸ್ ಮೇಲೆ ಬಂದಿದ್ದೀವಿ ನೋಡಿ. ನಮ್ಮ ಟೆರೆಸಿಂದ ಹೆಂಗೆ ಕಾಣುತ್ತೆ ಎಂಟೈರ್ ಸಿಟಿ. ಈಗ ಹೋಗೋ ಮನೆಯಿಂದ ಈ ಥರ ಕಾಣಿಸಲ್ಲ, ಅದೊಂದು ಬೇಜಾರಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಓನ್ ಹೌಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಮನೆ ಚೆನ್ನಾಗಿದೆ, ಇಲ್ಲಿ ಟೆರೆಸ್ ಚೆನ್ನಾಗಿದೆ. ಒಂದಂದರೆ ಒಂದು ಆಪ್ಷನ್. ಉಜ್ಜು ಉಜ್ಜು ಐಸಲ್ಲ ಕಡೆ ಪೈಸ ಸಾಲದು ಎನರ್ಜಿ ನೋಡಿ. ಸುಸ್ತಾಗ್ಬಿಟ್ಟವನೆ, ತಲೆ ಕೂದಲೆಲ್ಲ ಮ್ಯಾಟಿಗೆ ಅಂಟ್ಕೊಂಡ್ಬಿಟ್ಟೈತೆ ಅಲ್ವೇನಾ. ಬೆಳಗ್ಗೆ 3 ಚಪಾತಿ ಹಾಕ್ಬಿಟ್ಟು ಇಷ್ಟೊಂದು ಕೆಲಸ ಕೊಡ್ತೀಯಲ್ಲೇ ಅಂತ ಬೈತಾವನೆ. ಅವನ ಟ್ಯಾಂಕಿಂದ ಎತ್ತಿರೋ ನೀರೆಲ್ಲ ವೇಸ್ಟ್ ಮಾಡ್ತಾವನೆ. ಏನೋ ಮಾಡ್ತಾ ಇದೀಯ ನೀನು? ಹಾಂ, ಪ್ಯಾಂಟ್ ಹಾಕಿಲ್ಲ ಏನಿಲ್ಲ, ಸುಮ್ಮನೆ ನೀರು ಚಲ. ಫೈನಲಿ ಆಯಿತು. ಯಪ್ಪ, ಈ ಮ್ಯಾಟ್ ತೊಳೆಯೋದ್ರೊಳಗಡೆ ತಿಥಿ ಆಗೋಯ್ತು. ಯಾಕಾದರೂ ತೊಗೊಂಡು ಅನ್ನಿಸ್ಬಿಡ್ತು. ದೊಡ್ಡದಾಗಿ ಬೇಕು ಮಗು ಆಟಾಡೋದಕ್ಕೆ ಅಂದ್ಬಿಟ್ಟು ತೊಗೊಂಡ್ಬಿಟ್ವಿ. ಇದನ್ನು ಎತ್ತೋದಕ್ಕೂ ಆಗಲ್ಲ, ಎತ್ತಕ್ಕೆ 3 ಜನ ಬೇಕು. ಯಪ್ಪ ನೋಡಿ, ವಿಡಿಯೋಕ್ಕಂದರೆ ಹೆಂಗಿದ್ರು ಹಂಗೆ ಓಡ್ಬಂದು ನಿಂತ್ಕೊಳ್ತಾನೆ. ಎಲ್ಲರೂ ಹುಚ್ಚಿರ್ತಾರೆ ಕ್ಲೀನಿಂಗ್ ಮಾಡಿಕೊಂಡು, ಬೆಡ್ಶೀಟು ಇದು ಕ್ಲೀನ್ ಮಾಡ್ಕೊಂಡು ಹೆಂಗೆ ಶಿಫ್ಟ್ ಮಾಡೋದನ್ನ ಅಷ್ಟೊತ್ತಿಗೆ ತಲೆ ಕೆಟ್ಟೋಗ್ತಿದೆ ನಮಗಂತೂ. ಯಪ್ಪ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೆ. ಇದೇ ಟೈಮಲ್ಲೇ ಪೂಜೆ, ಮನೆ ಕ್ಲೀನಿಂಗು, ಶಿಫ್ಟಿಂಗು. ಈ ವೀಕೆಲ್ಲ ಸ್ವಲ್ಪ ಕಷ್ಟ. ಶಿಫ್ಟಿಂಗ್ ಆದಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಮಿಸ್ ಮಾಡಲ್ಲ, ಆದಷ್ಟು ಟ್ರೈ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶಿಫ್ಟಿಂಗ್ ಎಲ್ಲ ಆಗಿ ಸೆಟಲ್ಡ್ ಆದಮೇಲೆ. ವಿತೌಟ್ ಮೇಕಪ್ ನೋಡಿ ಹೆಂಗಿದ್ಯಾ. ಒಳ್ಳೆ ಪಾತ್ರೆ. ಹಂಗೆ ಸ್ನಾನ ಮಾಡ್ಕೊ. ಕಷ್ಟಪಟ್ಟಿದ್ದೆ ವೇಸ್ಟ್ ಆಯಿತು. ಸುಮ್ಮನೆ ತಂದಿಕ್ಕಿಂತ ಮಳೆನೇ ಜಾಸ್ತಿ ಆಯಿತು. ಹೊಸ ಮನೆಗೆ ಹೋಗುವಾಗ ಎಲ್ಲ ಹೊಸ ಕೊಡ್ಬೇಕಂತ ಮಾಪು ಕೊಟ್ಟೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ಇವತ್ತು ಕೆಲಸ ಕ್ಲೀನಿಂಗ್ ಕೆಲಸ. ಲೈಟ್ ಬೆಳಕು ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ತಗೋಬೇಕು. ಅದರಲ್ಲೇ ತಗೋ, ಟ್ವಿಸ್ಟರಲ್ಲೇ ಒಂದು ತಗೋ. ಎಲ್ಲ ಹಾಕ್ಸ್ತಾ ಅಂತ ತಗೊಂಡಾಯ್ತು. ಎಲ್ಲ ರೇಟ್ ಜಾಸ್ತಿನೇ, ಭಯಂಕರ ರೇಟ್ ಆಗ್ತಿದೆ. ಮಾಟನ್ನು ಅರ್ಜೆಂಟ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ನೋಡಿ ಕ್ಲೀನಿಂಗ್ ಮ್ಯಾನ್. ಫೈನಲಿ ಹೊಸ ಮನೆಗೆ ಬಂದ್ವಿ. ಪೂಜೆಗೆಲ್ಲ ರೆಡಿ ಮಾಡಬೇಕು, ಆಲೋಗ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ತೊಗೊಬಂದು ಇಲ್ಲಿ ಇಳಿಸ್ಕೊಂಡಿದ್ದೀವಿ, ಅರೇಂಜ್ ಮಾಡಬೇಕು. ಚಪ್ಪಲಿ ಹಾಕೋ ತಾನೇ. ಆಲೋಗ್ಸೋದಕ್ಕೆ ಗ್ಯಾಸ್ ಫಿಟ್ ಮಾಡ್ತಾ ಇದ್ದೇನೆ ಸಿಲಿಂಡರ್ಗೆ. ಟೈಮ್ ಇಲ್ಲ, ಇನ್ನು ಸ್ವಲ್ಪನೇ ಟೈಮ್ ಇರೋದು. ಹಂಗಾಗಿ ಆಮೇಲೆ ಮತ್ತೆ ಕ್ಯಾಚ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ಉಳಿದಿದ್ದೆಲ್ಲ. ಇವಾಗ ರೆಡಿ ಮಾಡಬೇಕು ಪೂಜೆಗೆ. ನೋಡಿ, ಇದೆಲ್ಲ ತೆಗೆದಿಟ್ಟಿದ್ದೀನಿ, ಇವಾಗ ಪೂಜೆಗೆ ರೆಡಿ ಮಾಡಬೇಕು. ಗೈಸ್, ಫೈನಲಿ ಆಲೋಗ್ಸಿದ್ದಾಯಿತು, ಪೂಜೆನೂ ಮುಗೀತು ನೋಡಿ. ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಮಿಕ್ಕಿದೆಲ್ಲ ಹೋಮ್ ಟೂರಲ್ಲಿ ತೋರಿಸ್ತೀನಿ. ಹೋಮ್ ಟೂರಲ್ಲಿ ಎಲ್ಲ ಐಟಮ್ ಜೋಡಿಸಾದ್ಮೇಲೆ ಮನೆ ಹೇಗಿದೆ ಅಂತ ಕಂಪ್ಲೀಟ್ ಹೌಸ್ ತೋರಿಸ್ತೀನಿ, ಓಕೆನಾ. ಈಗ ಸದ್ಯಕ್ಕೆ ಆಲೋಗಿಸಿ ಪೂಜೆ ಮಾಡಿದ್ದಾಯಿತು. ನಾನು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅರಿಬರಿ ಸಾಮಾನುಗಳು ಟೈಮ್ ಕರೆಕ್ಟಾಗಿ ಮಾಡಬೇಕಂತ. ಇವಾಗ ಏನಾದರೂ ಸಿಹಿ ಮಾಡಬೇಕು. ಸೊ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟ್ ಅರ್ಜೆಂಟಿಗೆ ಆಗೋದಂದರೆ ಅದೇ. ಅರ್ಧಂಬರ್ಧ ಸಾಮಾನೆಲ್ಲ ತೊಗೊಂಬಂದಿರೋದು ಎಲ್ಲ ಅಲ್ಲೇ ಇದೆ. ಹಬ್ಬ ಇರೋದ್ರಿಂದ ಶಿಫ್ಟಿಂಗ್ ಆಗ್ತಿಲ್ಲ, ಸಂಡೇವರೆಗೂ ಶಿಫ್ಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ನಮ್ಮ ಪುಟ್ಟ ಮನೆ ಈಗ.
ಹೇಗಿರುತ್ತೆ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಮತ್ತೆ ಹೊಸ ಜಾಗ, ಹೊಸ ಏರಿಯಾ, ಹೊಸ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಒಂಥರ ಡಿಫ್ರೆಂಟ್ ಫೀಲು. ಅದು ಬೆಳಗ್ಗೆನೇ ಪೂಜೆ ಮಾಡಿದ್ದು ಬ್ಲೆಸ್ಸಿಂಗ್ ಫೀಲಲ್ಲಿದ್ದೀನಿ. ಅಪ್ಪು ಹಾಯ್ ಮಾಡಬೇಕಂತೆ. ಹಾಯ್ ಮಾಡಿ ಎಲ್ಲರಿಗೂ. ಬಾಯೊಳಗೆಲ್ಲ ಕೈ ಬರ್ತೀವಿ. ಹಾಯ್ ಎವ್ರಿವನ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನೂ ಕೂರಿಸ್ಬೇಕು, ಸಾಧ್ಯ ಆದರೆ ನಾಳೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ನಾಳೆನೇ ಕೂರಿಸಿ ಸಿಂಪಲಾಗಿ ತೆಗೆಯೋದಕ್ಕೆ. ಬರೋ ವರ್ಷದಿಂದ ಬೇಕಾದರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ. ಶಿಫ್ಟಿಂಗ್ ಟೈಮಲ್ಲಿ ಗ್ರ್ಯಾಂಡಾಗೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಗಸ್ ನಮ್ಮ ಗಬ್ಬಿನೂ ರೆಡಿಯಾಗಿ ಕುತ್ಕೊಂಬಿಟ್ಟವಳು ನೋಡಿ ಹಬ್ಬಕ್ಕೆ. ಹೊಸ ಮನೇಲಿ ಬಂದು ಗಬ್ಬಮ್ಮ ಎಲ್ಲೇ ಬಂದಿದ್ಯಾ? ಇವಳಿಗೆ ಗೈಸ್ ಇಲ್ಲಿ ನೋಡಿ ಎಷ್ಟು ಕಾಸ್ಟ್ಲಿ ಬೆರಟು. ಅವಳ ನೇಮ್ ಇರೋದೇ ಬೆರಟು. ಅದರಲ್ಲಿ ಹಿಂದೆ ಕನ್ನಡದಲ್ಲಿ ಹಿಂದಕ್ಕೆ ಹೋಗಪ್ಪ ನಿಮ್ಮ ಅವಳಿಗೆ ಇಲ್ಲಿ ಕನ್ನಡದಲ್ಲಿ ಹಿತಿ ಅಂತ ಹಾಕ್ಸಿರೋದು ನೇಮ್ ಇದೆಯಾ. ಈ ಕಡೆ ನೋಡಿದರೆ ಇಂಗ್ಲೀಷಲ್ಲಿದೆ. ನೋಡಿ ಎರಡು ಕಡೆ ನೋಡಿ ಎಷ್ಟು ಸೂಪರಾಗಿದೆ. ಬೆಲ್ಟ್ ಹಾಕೊಂಡಿದ್ದಾಳೆ. ಮಕ್ಳಿಗೂ ಖರ್ಚು ಮಾಡಲ್ಲ, ಅಷ್ಟೊಂದು ಖರ್ಚು ಹೀಗೆ ಮಕ್ಳಿಗಿಂತ ಜಾಸ್ತಿ. ನೋಡಿ ನೋಡಿ ಹೆಂಗೆ ಜಗಳ ಮಾಡ್ತಾವಳು ಅವನ ಹತ್ರ. ಅವನೊಂಚೂರು ಟಚ್ ಮಾಡಿಬಿಟ್ಟು ಅಷ್ಟೇ ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ಅಂತಾಳೆ. ಏಯ್ ಯಾಕೆ ಎಷ್ಟೊಂದು ಕೋಪ ನಿಂಗೆ? ಸುಬಿ ಗಬಿ ಅಂದರು ಅಂತಾಳೆ, ಇತಿ ಅಂದರು ಅಂತಾಳೆ. ಇಲ್ಲಿ ಕಚ್ತೀನಿ ಅಂತಾಳೆ. ಕಚ್ಚ ಆವಾಗ ಮಾತ್ರ ಕಚ್ಚಲ್ಲ, ಸುಮ್ಮನೆ ಕಚ್ತೀನಿ ಅಂತಾಳೆ. ವಿಶ್ ಮಾಡೆ ಎಲ್ಲರಿಗೂ ಗೌರಿ ಹಬ್ಬಕ್ಕೆ. ವಿಶ್ ಮಾಡೆ ನೋಡಿ ಹೆಂಗೆ ಮಾಡ್ತಾಳೆ. ಕೋಪ ಬಂದರೆ ಹೆಂಗೆ ಮಾಡೋದು. ಗುಳ್ಳೆ ನೋಡಿ ಗೈಸ್ ಹೆಂಗೆ ಹೋಗ್ಬಿಟ್ಟಿದೆ. ಯಾರು ಕಣ್ಣಿರುತ್ತೋ ಗೊತ್ತಿಲ್ಲ. ದೊಡ್ಡ ಗುಳ್ಳೆ ಆಗ್ಬಿಟ್ಟಿದೆ, ಹೋಗ್ತಾನೆ ಇಲ್ಲ. ನಿದ್ದೆ ಇಲ್ದಿರ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಇವನಿಂದಾನೆ. ಇವನೇ ನಿದ್ದೆ ಮಾಡೋಕ್ಕೊಳಲ್ಲ, ನೈಟಲ್ಲ ಅಂತಲೇ ಇರ್ತಾನೆ. ಓಕೆ ಗೈಸ್, ಇವಾಗ ಸ್ವೀಟ್ ರೆಡಿ ಮಾಡಬೇಕು. ಇತಿ ಓದೇ ಬೇಕಾ ನಿಂಗೆ? ಸುಮ್ಮನೆ ಎದುರಿಸ್ತಾಳೆ ಅವಳು. ಅಪ್ಪು ಹತ್ರ ಜಗಳಕ್ಕೆ ಹೋಗೋದು. ಪ್ಯಾಂಟ್ ಅಪ್ಪಲ್ಲಿ ಹಾಕೊಂಡಾಗಿದ್ದೀನಿ. ಈಗ ಸ್ವೀಟ್ ಮಾಡಬೇಕು, ಟೈಮ್ ಇಲ್ಲ. ಅಕ್ಕಪಕ್ಕ ಎಲ್ಲ ಕುಂಕುಮಕ್ಕೆ ಕರ್ತಿ ಕೊಡಬೇಕು. ಸೊ ಇನ್ನು ಯಾರಿಗೂ ಕಾಲ್ ಮಾಡಿಲ್ಲ, ಕಾಲ್ ಮಾಡಬೇಕು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲ ಶಿಫ್ಟಿಂಗ್ ಆದಮೇಲೆ ಹೇಗಿತ್ತು ಅಂತ ತೋರಿಸ್ತೀನಿ. ಮತ್ತು ಮಚ್ಚ ಮನೆಗೆ ಬೇರೆ ಹೋಗ್ಬೇಕು. ಇವತ್ತು ಹಬ್ಬ ಇರೋದ್ರಿಂದ ಅವರು ಕರೆದಿದ್ದಾರೆ. ಶಿಫ್ಟಿಂಗ್ ಆದಮೇಲೆ ಆ ಬ್ಲಾಗಲ್ಲೂ ತೋರಿಸ್ತೀನಿ. ಅದಾದಮೇಲೆ ಎಲ್ಲ ಐಟಮ್ ಜೋಡಿಸಿದಾದ್ಮೇಲೆ ಹೋಮ್ ಟೂರ್ ಕೂಡ ಮಾಡ್ತೀನಿ. ಅವಾಗ ಹೇಗಿದೆ ಅಂತ ಮನೇನ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆನಾ? ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ ಒತ್ತೋದನ್ನು ಕೂಡ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗಣೇಶ ಹಬ್ಬ ಹೊಸದಾಗಿರಲಿ, ಹೊಸತನನ ತೊಗೊಂಬರಲಿ, ಒಳ್ಳೆಯದಾಗಲಿ. ಬಾಯ್ ಬಾಯ್.